ಸಂಪುಟ ರಚನೆ ಬಳಿಕ ಸಿಎಂ ಡಿಕೆಶಿಗೆ ಖಾತೆ ಹಂಚಿಕೆಯದ್ದೇ ಟೆನ್ಷನ್. ಪ್ರಭಾವಿ ಖಾತೆಗಳ ಮೇಲೆ ಕಣ್ಣಿಟ್ಟ ನೂತನ ಸಚಿವರು ಯಾರ್ಯಾರು ಯಾವ ಖಾತೆಗೆ ಪಟ್ಟು ಹಿಡಿದಿದ್ದಾರೆ ಗೊತ್ತಾ? ಸಚಿವ ಮುನಿಯಪ್ಪಗೆ ಸಿಗುತ್ತಾ ಸಮಾಜ ಕಲ್ಯಾಣ ಖಾತೆ? ಇದೆಲ್ಲವನ್ನ ನೋಡೋಣ ಖಾತೆ ಖ್ಯಾತೆ ನ್ಯೂಸ್ ಟಾಪ್ 9 ನಲ್ಲಿ. ಡಿಕೆಶಿ ಸಂಪುಟ ರೆಡಿಯಾಯಿತು. ನೂತನ ಸಚಿವರ ಪದಗ್ರಹಣವೂ ಮುಗಿದು ಹೋಯಿತು. ಅಸಮಾಧಾನಿತರ ಬೇಸರ ಕೊಂಚ ತಣ್ಣಗಾಯಿತು. ಈ ಬೆಳವಣಿಗೆಗಳ ನಡುವೆ ಕೈ ನಾಯಕರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ತಮಗೆ ಇಂತಹದ್ದೇ ಖಾತೆ ಕೊಡಿ ಅಂತ ನೂತನ ಸಚಿವರು ಪಟ್ಟು ಹಿಡಿದಿದ್ದಾರೆ. ಪ್ರಬಲ ಖಾತೆಗಳಿಗಾಗಿ ಒಳಗೊಳಗೆ ಬೇಡಿಕೆಯ ಅಸ್ತ್ರಗಳನ್ನ ಹೂಡ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಮತ್ತೊಂದು ಡ್ರಾಮಾಯಣ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಸ್ಥಾನ ಸಿಗದವರ ಕತೆ ಒಂದು ರೀತಿ ಇದ್ರೆ, ಈಗ ಸ್ಥಾನ ಸಿಕ್ಕವರದ್ದು ಮತ್ತೊಂದು ರೀತಿ. ತಮಗೆ ಇಂತಹದ್ದೇ ಖಾತೆ ಬೇಕು ಅಂತ ಒಂದಷ್ಟು ಮಂದಿ ಕೂತಿದ್ರೆ, ನಮಗೆ ಪ್ರಬಲವಾದ ಖಾತೆಯನ್ನೇ ಕೊಡಿ ಅಂತ ಇನ್ನಷ್ಟು ಸಚಿವರು ದಾಳ ಉರುಳಿಸ್ತಾ ಇದ್ದಾರೆ. ಹಣಕಾಸು ಖಾತೆ ನಮಗೆ ನೀಡಿ ಅಂತ ಬಸವರಾಜ ರಾಯರೆಡ್ಡಿ ಬೇಡಿಕೆ ಇಟ್ಟಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಮೇಲೆ ಎಚ್.ಸಿ. ಬಾಲಕೃಷ್ಣ ಕಣ್ಣಿಟ್ಟಿದ್ರೆ, ಸಮಾಜ ಕಲ್ಯಾಣ ಇಲಾಖೆ ಖಾತೆ ನಮಗೆ ಬೇಕು ಅಂತ ಕೆ.ಎಚ್. ಮುನಿಯಪ್ಪ, ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಪಟ್ಟು ಹಿಡಿದಿದ್ದಾರೆ. ತಂಗಡಗಿ ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ವಸತಿ ಸಿಕ್ಕರು ಓಕೆ ಅಂತಿದ್ದಾರಂತೆ. ಈತ ಚೆಲುವರಾಯಸ್ವಾಮಿ ವಸತಿ ಅಥವಾ ಜಲಸಂಪನ್ಮೂಲ ಕೊಟ್ರೆ ನಿಭಾಯಿಸ್ತೇನೆ ಅಂತ ಬೆಚ್ಚಿಟ್ಟಿದ್ದಾರೆ. ಜಮೀರ್ ಕೂಡ ವಸತಿ ಕೊಟ್ಟರೂ ತೊಂದರೆ ಇಲ್ಲ ಅಂತ ಕೂತಿದ್ದಾರೆ. ಸದ್ಯ ಆಹಾರ ಸಚಿವರಾಗಿರುವ ಮುನಿಯಪ್ಪ ತಮ್ಮ ಖಾತೆ ಬದಲಾವಣೆ ಮಾಡಿ ಅಂತ ರಾಹುಲ್ ಗಾಂಧಿ ಎದುರು ಬೇಡಿಕೆ ಇಟ್ಟಿದ್ದಾರಂತೆ. ರಾಹುಲ್ ಗಾಂಧಿ ಕೂಡ ಮುನಿಯಪ್ಪ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಖುದ್ದು ಸಚಿವರೇ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿಕೊಂಡಿದ್ದಾರೆ. ಖಾತೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಜಮೀರ್, ಬಾಲಕೃಷ್ಣ ಯಾವ ಖಾತೆ ಕೊಟ್ಟರು ಓಕೆ ಅಂದ್ರು. ಸವದಿ ಮಾತನಾಡಿ, ಬಿಎಸ್ವೈ ಸಿಎಂ ಆಗಿದ್ದಾಗ 2 ತಿಂಗಳು ಖಾತೆ ಹಂಚಿಕೆ ಆಗಿರಲಿಲ್ಲ ಅಂದ್ರು. ಈಗ ನನಗೆ ವಸತಿ ಖಾತೆ ಕೊಟ್ಟರು ನಾನು ನಿಭಾಯಿಸಿದ್ದೀನಿ, ಇನ್ನು ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ನಾನು ಮುಂಚೆ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವೆಲ್ಲ ಬೇಡಿಕೆ ಇಡ್ಬೋದು, ಕೊಡೋರು ಹೈಕಮಾಂಡು, ನಾವು ಯಾರೂ ಇಲ್ಲ. ಹೈಕಮಾಂಡ್ ಏನು ಯಾವ ಖಾತೆ ಕೊಡ್ತಾರೆ ಆ ಖಾತೆನ ಮುಖ್ಯಮಂತ್ರಿ ನಾನು ಕೊಡ್ತಾರೆ, ಅದು ನಾನು ನಿಭಾಯಿಸ್ತೀನಿ. ಮುಖ್ಯಮಂತ್ರಿನೇ ನಮ್ಮವರು, ನನ್ನ ಎಲ್ಲ ಖಾತೆನೂ ನಂದೆ. ನಾನು ಯಾಕೆ ಖಾತೆ ಕೇಳಲಿ? ಮುಖ್ಯಮಂತ್ರಿಗಳು ನಮ್ಮವರಾದ್ಮೇಲೆ ನಾನು ಖಾತೆ ಕಟ್ಕೊಂಡು ನನಗೆ ಏನಾಗಬೇಕು? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ನಮಗೆ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ದೀವಿ. ಖಾತೆ ಹಂಚಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಸಿಎಂ ಡಿಕೆ ಶಿವಕುಮಾರ್, ಬಿಎಸ್ ಯಡಿಯೂರಪ್ಪ ಎಷ್ಟು ದಿನ ಸಿಎಂ ಆಗಿ ಒಬ್ಬರೇ ಇದ್ರು, ಖಾತೆ ಹಂಚಿಕೆ ಮಾಡೋದಕ್ಕೆ ಆಗಸ್ಟ್ 15ರವರೆಗೂ ಸಮಯ ಇದೆ ಅಂತ ಹೇಳಿದ್ದಾರೆ. ಖಾತೆ ಹಂಚಿಕೆ ವಿಷಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಚಿವ ಸ್ಥಾನ ಸಿಗದವರು ರೊಚ್ಚಿಗೆದ್ದು ರಾಜೀನಾಮೆಯ ಮಾತುಗಳನ್ನಾಡಿ ಸದ್ಯಕ್ಕೀಗ ಸೈಲೆಂಟ್ ಆಗಿದ್ದಾರೆ. ಹೀಗಿರುವಾಗ ಖಾತೆ ಹಂಚಿಕೆ ಬಳಿಕವೂ ಅಸಮಾಧಾನ ಶುರುವಾದ್ರೂ ಅಚ್ಚರಿ ಇಲ್ಲ. ಹೀಗಾಗಿ ಹೈಕಮಾಂಡ್ ಭೇಟಿಗೆ ಎದುರು ನೋಡ್ತಾ ಇರುವ ಸಿಎಂ ಡಿಕೆಶಿ ಇವತ್ತು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಖಾತೆ ಹಂಚಿಕೆ ಚರ್ಚೆ ನಡುವೆ ಬಿಜೆಪಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಪ್ರಕರಣವನ್ನ ಮತ್ತೆ ಕೆದಕಿ ನಾಗೇಂದ್ರ ವಿರುದ್ಧ ಸಮರ ಸಾರುವುದಕ್ಕೆ ಸಜ್ಜಾಗಿದೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಡಿಕೆಶಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕಿಚಾಯಿಸಿದ್ದಾರೆ. ಇನ್ನು ನಮ್ಮ ರಾಜ್ಯ ನಾಳೆ ನಾಡದ್ರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲ ಸೇರ್ತಾ ಇದ್ದೀರಿ. ಎಲ್ಲ ವಿಚಾರಗಳು ಬಂದಿದೆ, ಎಲ್ಲಾನು ವಿಚಾರಗಳು ಬಂದಿದೆ, ಚರ್ಚೆ ಆಗಿದೆ. ಯಾವ ರೀತಿ ಹೋರಾಟ ತೆಗೆದುಕೊಳ್ಬೇಕು ಅದನ್ನ ಮತ್ತೆ ತೀರ್ಮಾನ ಮಾಡಿ ಮತ್ತೆ ಇನ್ನೊಂದು 3 ದಿನ ಆದ್ಮೇಲೆ ಒಳ್ಳೆಯದು. ಸಿಎಂ ಡಿಕೆಶಿ ಸಂಪುಟದಲ್ಲಿ ಒಬ್ಬರು ಮಹಿಳೆಯರೂ ಇಲ್ಲ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಲಕ್ಷ್ಮೀ ಗಾಯತ್ರಿ ಮಂತ್ರಿ ಆಗೋದಕ್ಕೆ ಕಲ್ಲು ಹಾಕಿದ್ದು ಸಿದ್ದರಾಮಯ್ಯ, ಕರ್ನಾಟಕ ರಾಜಕೀಯವನ್ನ ಹೊಲಸು ಮಾಡಿದ್ದೇ ಸಿದ್ದರಾಮಯ್ಯ, ಈಗ ರಾಜಕೀಯ ಹೊಲಸಾಗಿದೆ ಅಂತ ಭಾಷಣ ಮಾಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಮೆರಿಟ್ ಕೋಟಾದಲ್ಲಿ ಮಂತ್ರಿ ಆಗಿಲ್ಲ, ಯತೀಂದ್ರ ಅಪ್ಪನ ಕೋಟಾದಲ್ಲಿ ಮಂತ್ರಿ ಅಷ್ಟೇ ಅಂತ ಗುಡುಗಿದ್ದಾರೆ. ನಾನು ಸಿದ್ದರಾಮಯ್ಯ ಸಾಹೇಬರಿಂದ ಖಂಡಿತ ಇದನ್ನು ನಿರೀಕ್ಷೆ ಮಾಡಲಿಲ್ಲ. ಏನು ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲದರ ಬಗ್ಗೆ ಮಾತಾಡಿ ನೀವಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು 14 ಸೈಡ್ ತೊಗೊಂಡು ಕಳ್ಕೊಂಡ್ರಿ. ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡಲಿಕ್ಕೆ, ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ.